ಮುನಿಯಪ್ಪಾಜಿ ಕೈ ಕೊಡಲೇಬೇಕು 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 ಕೇಶ್ ಮುನಿಯಪ್ಪಾಜಿ ಕೈ ಕೇಶ್ ಮುನಿಯಪ್ಪಾಜಿ ಕೈ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ರಾಜಕಾರಣದಲ್ಲಿ ಕೋಲಾರವನ್ನು 7 ಬಾರಿ ಪ್ರತಿನಿಧಿಸಿರ್ತಕ್ಕಂಥದ್ದು. ತದನಂತರ ರಾಷ್ಟ್ರೀಯ ನಾಯಕರ ಆದೇಶದ ಮೇರೆಗೆ ದೇವನಹಳ್ಳಿಯ ಮೀಸಲು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ತದನಂತರ ಸರ್ಕಾರ ಕೊಟ್ಟಿರ್ತಕ್ಕಂಥ ಇಲಾಖೆಗೆ ಯಾವುದೇ ರೀತಿ ಚ್ಯುತಿ ಬರದೆ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ನಿಷ್ಠೆಯನ್ನು ತೋರಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ KH ಮುನಿಯಪ್ಪ. ಈಗ ಇನ್ನೇನು 2ನೇ ಅವಧಿಗೆ ಸರ್ಕಾರ ಪ್ರಾರಂಭ ಆಗಿದೆ. DK ಶಿವಕುಮಾರ್ ನೇತೃತ್ವದಲ್ಲಿ ನಮ್ಮ ಮಾದಿಗ ಸಮಾಜಕ್ಕೆ ಬಹಳ ಪೂರಕವಾಗಿರ್ತಕ್ಕಂಥ ವಾತಾವರಣ ಕೂಡ ಇತ್ತು, ನಮಗೂ ಕೂಡ ನಂಬಿಕೆ ಇತ್ತು. ಸುಮಾರು 45 ವರ್ಷಗಳ ರಾಜಕಾರಣ ಮಾಡಿದ KH ಮುನಿಯಪ್ಪನವರಿಗೆ ಉನ್ನತವಾಗಿರ್ತಕ್ಕಂಥ ಸ್ಥಾನವನ್ನು ಕೊಡೋದ್ರ ಮುಖಾಂತರ ಅವರ ಅರ್ಹತೆ, ಅವರ ಅನುಭವ, ಅವ್ರಿಗಿರ್ತಕ್ಕಂಥ ರಾಜಕೀಯ ನಿಷ್ಠೆಯನ್ನು ನೋಡಿ ನಮ್ಮ ಹಿರಿಯ ಪಕ್ಷದ ನಾಯಕರು ಕಾಂಗ್ರೆಸ್ ಪಕ್ಷದ ಈಗೇನು ರಾಷ್ಟ್ರೀಯ ಆಧಾರ ಮಹಾಸಭಾದ ಜಿಲ್ಲಾಧ್ಯಕ್ಷರ ಅಪ್ಪಣೆಯ ಮೇರೆಗೆ ಈ ದಿನ ನಮ್ಮ ಆಧಾರ ಮಹಾಸಭಾ ಎಲ್ಲ ಮುಖಂಡರು ಹಾಗೂ ಎಲ್ಲ ಪಕ್ಷದ ಮುಖಂಡರು ಇಲ್ಲಿದ್ದಾರೆ. ಕಾರಣ ಯಾಕಂದರೆ ಮಾದಿಗರ ಒಂದು ಯಾವ ರೀತಿ ಮಾದಿಗರನ್ನ ನಡೆಸ್ಕೊಳ್ತಾರೆ ಅಂತ ಉದಾಹರಣೆ. ಸುಮಾರು 40 ಲಕ್ಷ ಜನಸಂಖ್ಯೆ ಇರತಕ್ಕಂಥ ಈ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಒಂದು ಜನ ಮಾದಿಗ ಜನ. ನಮ್ಮ ಮಾದಿಗರಲ್ಲಿ ನಮಗೆ ಇರತಕ್ಕಂಥ ಒಬ್ಬ ಪುಣ್ಯಾತ್ಮ ಅಂದರೆ ನಮಗೆ ಬಂಗಾರದ ಕಳಸ ಇದ್ದಂಗೆ KH ಮುನಿಯಪ್ಪ ಅಂತ ಒಬ್ಬ ನಾಯಕರನ್ನ ಈ ದಿನ ಸಂಪುಟ ದರ್ಜೆಯಲ್ಲಿ ಯಾವ ರೀತಿ ನೀವು ಇದು ಮಾಡಿದ್ದೀರ ಅಂತ ಇಡೀ ಕರ್ನಾಟಕ ರಾಜ್ಯ ಜನತೆಗೆ ಗೊತ್ತಾಗಿದೆ. ಏನು ಮೊನ್ನೆ 3 ವರ್ಷ ಆಹಾರ ಮಂತ್ರಿಯಾಗಿ ತುಂಬ ಒಳ್ಳೆ ಕೆಲಸ ಮಾಡಿ ಒಂದು ಕೆಲಸ ಮಾಡಿದ್ದಾರೆ. ತಿರಿ ಅದನ್ನೇ ಕೊಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಯಾಕಂದರೆ ಇಡೀ ರಾಜ್ಯದಲ್ಲಿ ಒಬ್ಬ ಮುತ್ಸದ್ದಿ ರಾಜಕಾರಣಿ ಯಾರಾದ್ರೂ ಇದ್ರೆ KH ಮುನಿಯಪ್ಪ ಅವರು. ಅಂಥ ಒಬ್ಬ ನಾಯಕರಿಗೆ ನಿಮ್ಮ ಪಕ್ಷದಿಂದ ನಿಜವಾಗ್ಲೂ ಹೇಳ್ಬೇಕಂದ್ರೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಲೇಬೇಕು. ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷದ ನಮ್ಮ ಮಾದಿಗ ಜಾತಿಯ ನಮ್ಮ ಸಮಾಜದ ಏಕೈಕ ನಾಯಕ ಕಾಂಗ್ರೆಸ್ನ ಹಿರಿಯ ನಾಯಕ KH ಮುನಿಯಪ್ಪನವರು. ನಿಮಗೆಲ್ಲ ಗೊತ್ತೇ ಇದೆ. ಸಾಹೇಬರಿಗೆ ಚುನಾವಣೆಗೆ ಬಳಸ್ಕೊಳ್ಳುವಂಥ ರೀತಿ ಪೋಸ್ಟ್ ಕೊಡೋದ್ರಲ್ಲಿ ಬಳಸ್ಕೊತಾ ಇಲ್ಲ. ಅವ್ರು ಇಲ್ಲೇ ಇದ್ದರೆ ಕೇಂದ್ರದಲ್ಲಿ MP ಟಿಕೆಟ್ ಕೊಟ್ಟರೆ ಗೆಲ್ಲುವಂಥ ಒಂದು ಸಂದರ್ಭಗಳಿದ್ದರೂ ಕೂಡ MP ಟಿಕೆಟ್ ಕೊಡದೇ ಇದ್ದು ಇಲ್ಲಿ ಕರ್ಕೊಂಡ್ರಿ. ದೇವನಹಳ್ಳಿಯಲ್ಲಿ ಅವರು ಶಾಸಕರಾಗಿ ಆಹಾರ ಮಂತ್ರಿಗಳನ್ನು ಕೊಟ್ಟರೆ ಮಾಡ್ಕೊತಾ ಬಂದರು. 3 ವರ್ಷ ಯಾವುದೇ ಚುಕ್ಕೆ ಇಲ್ದಿರ ನೀವು ಬೇಕಾದರೆ ಪರಿಶೀಲಿಸ್ಕೊಳ್ಳಿ. ನನ್ನ ಅನಿಸಿಕೆ ಇಷ್ಟೇ. ಇವತ್ತಿಡೀ ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಸುಮಾರು ಸ್ವತಂತ್ರ ಬಂದಾಗಿಂದ ಒಂದು ಸೋಷಿಯಲ್ ಜಸ್ಟಿಸ್ ಅಂತಕ್ಕಂಥ ಒಂದು ವಿಚಾರಧಾರೆಗಳನ್ನ ಇಟ್ಕೊಂಡು ಬಂದಿದೆ. ಎಲ್ಲ ಜಾತಿ ಜನಾಂಗ ವರ್ಗದ ಜನರು, ಅದರಲ್ಲಿ ವಿಶೇಷವಾಗಿ ನಮ್ಮ 2 ಅವಿಭಾಜ್ಯ ಜಿಲ್ಲೆಗಳಲ್ಲಿ KH ಮುನಿಯಪ್ಪ ಅಂತ ಒಂದು ಮುತ್ಸದಿ ರಾಜಕಾರಣ ಮಾಡ್ತಕ್ಕಂಥವ್ರಿಗೆ ಒಂದು ಅವಕಾಶ ಕೊಟ್ಕೊಂಡು 40 ವರ್ಷಗಳು ಸುದೀರ್ಘವಾಗಿ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕೆಲಸ ಮಾಡಿದ್ದಾರೆ, ರಾಜ್ಯ ಮಟ್ಟದಲ್ಲಿ ಕೆಲಸ